ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ದಿನದ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಬೆಂಗಳೂರು ಉತ್ತರ ವಲಯದಲ್ಲಿರುವ ಜೆಸಿ ನಗರ ಸರ್ಕಾರಿ ಶಾಲೆಯ ಆಟದ ಮೈದಾನದ ಎದುರಲ್ಲಿದ್ದೀವಿ. ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು? ರಹಮತುಲ್ಲಾ. ಬ್ಯಾಗ್ಗಳ ವ್ಯಾಪಾರ ಮಾಡ್ತಾ ಇದ್ದೀರಾ. ಈ ವ್ಯಾಪಾರ ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀರಾ? ನಾನು 2 ವರ್ಷದಿಂದ ಮಾಡ್ತಾ ಇದ್ದೀನಿ. 2 ವರ್ಷ. ಮುಂಚೆ ಯಾವ ಕೆಲಸ ಮಾಡ್ತಾ ಇದ್ರಿ? ಮುಂಚೆ ನಾವು ಅಂಗಡಿ ಇತ್ತು, ಬಿಡಿ ಸಿಗರೇಟ್. ಕೋವಿಡ್ ನಲ್ಲಿ ಎತ್ಬಿಟ್ರು. ಓಕೆ. ಆಮೇಲೆ ಇದು ವ್ಯಾಪಾರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಏನ್ ಟೈಮಿಂಗ್ಸ್ ನಿಮ್ದು? ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ನಾನು ಕೂತಿರ್ತೀನಿ. ಹೌದಾ? ವಾರದ 7 ದಿನನೂ ಇರ್ತೀರಾ ಅಥವಾ ಏನಾದ್ರು? ಶುಕ್ರವಾರ ಮಾತ್ರ ಇರಲ್ಲ. ಮಾರ್ಕೆಟ್ ಹೋಗಿ ಸರಕು ತಗೊಂಡ್ ಬರ್ಬೇಕಂದ್ರೆ ಹೋಗ್ತಾ ಇದ್ದೀನಿ. ಓಕೆ, ಶುಕ್ರವಾರ ರಜಾ. ಇಲ್ಲಿ ನೋಡ್ತೀನಿ ನಾನು, ಕಲರ್ಫುಲ್, ತುಂಬಾ ಬೇರೆ ಬೇರೆ ಬಣ್ಣದ ತುಂಬಾ ಕಲರ್ಫುಲ್ ಬ್ಯಾಗ್ಸ್ ಇದೆ. ಹೌದು. ಎಲ್ಲ ಸ್ಟಾಕ್ ಸಪ್ಲೈ ಎಲ್ಲಿಂದ ಆಗುತ್ತೆ? ಎಲ್ಲ ಮಾರ್ಕೆಟ್ ನಿಂದ ತರೋದು ನಾವು. ಓಕೆ. ಇಲ್ಲ ಬ್ಯಾಂಗ್ಳೂರ್ ಮಾರ್ಕೆಟ್? ಬ್ಯಾಂಗ್ಳೂರ್ ಮಾರ್ಕೆಟ್, ಸಿಟಿ ಮಾರ್ಕೆಟ್. ಹೇಗಾಗ್ತಾ ಇದೆ ನಿಮ್ದು ಬಿಸ್ನೆಸ್? ನಡೀತಾ ಇದೆ. ಒಂದಿನ ನಡೀತೈತೆ, ಒಂದಿನ ಇಲ್ಲ, ಹೇಳೋಕಾಗಲ್ಲ. ವ್ಯಾಪಾರ ಆದ್ರೆ ಆಗ್ಬಿಡತ್ತೆ. ಬರೋ ಕೆಲಸ ನಮ್ದು, ಕೂತ್ಕೊಳ್ತೀವಿ ಬಂದು. ಎಷ್ಟು ದೇವ್ರು ಕೊಡ್ತಾನೆ ಅಷ್ಟು ತಗೊಂಡು ಹೋಗ್ತೀವಿ ಅಷ್ಟೇ. ಓಕೆ. ನಿಮ್ಮ ಮನೆ ಎಲ್ಲಿದೆ? ನಮ್ದು ಮನೆ ಕಾವಲ್ ಬೈಸಂದ್ರ, ದೊಡ್ಡಣ್ಣ ನಗರ್. ಹೌದಾ? ಹೇಗ್ ಬರ್ತೀರಾ? ಟಿವಿಎಸ್ ನಲ್ಲಿ ಬರ್ತೀನಿ. ನಿಮ್ದು ವೆಹಿಕಲ್ ಇದೆ? ವೆಹಿಕಲ್. ದಿನ ಸುಮಾರು ಎಷ್ಟು ಕಸ್ಟಮರ್ಸ್ ಬರ್ತಾರೆ? ಸುಮಾರು 5-10 ಅಷ್ಟು ಕಸ್ಟಮರ್ ಬರ್ಬೋದು. ಒಂದಿನ ಬರೋದಿಲ್ಲ, ಹೇಳೋಕ್ಕಾಗಲ್ಲ. ವ್ಯಾಪಾರ ದೇವ್ರ ಕೈನಲ್ಲಿ ಇದೆ, ನಮ್ ಕೈನಲ್ಲಿ ಇಲ್ಲ. ನಿಮಗೆ ಬ್ಯಾಗ್ ವ್ಯಾಪಾರ ಮಾಡ್ಬೇಕು ಅಂತ ಹೇಗನ್ಸ್ತು? ಹೇಗನ್ಸಂದ್ರೆ, ನನಗೆ ವಯಸ್ಸಾಗಿದೆ. ಮಕ್ಕಳ ಮೇಲೆ ನಾನು ಭಾರ ಬೀಳೋಕೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಬಂದು ವ್ಯಾಪಾರ ಮಾಡಿ ನನ್ನ ಖರ್ಚು ನಾನು ಮನೆಗೆ ನೋಡ್ತೀನಿ, ನಾನು ಖರ್ಚು ಮಾಡ್ಕೊಳ್ತೀನಿ. ಮಕ್ಕಳ ಮೇಲೆ ಭಾರ ಬೀಳೋಕೆ ನನಗೆ ಇಷ್ಟ ಇಲ್ಲ. ಸರಿ, ಸ್ವಾವಲಂಬನೆಯಾಗಿ ಇರಬೇಕು ಅಂತ, ನಾನು ಇಂಡಿಪೆಂಡೆಂಟ್ ಆಗಿ ಇರ್ಬೇಕಂತ ನನ್ನ ಆಸೆ. ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಒಳ್ಳೇದು. ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ? ನಮ್ಮ ಮನೆಯಲ್ಲಿ 2 ಮಕ್ಕಳಿದ್ದಾರೆ. ದೊಡ್ಡವರು ಮದುವೆ ಆಗ್ಬಿಟ್ಟಿದೆ. ದೊಡ್ಡ ಮಗ ಆಫೀಸ್ ನಲ್ಲಿ ಕೆಲಸ ಮಾಡ್ತಾನೆ, ಚಿಕ್ಕ ಮಗ ಇದೇ ವ್ಯಾಪಾರ ಮಾಡ್ತಾನೆ. ನಾವೆಲ್ಲ ಸೇರಿ ಇದ್ದೀವಿ. ಜಾಯಿಂಟ್ ಫ್ಯಾಮಿಲಿ. ಒಳ್ಳೇದು. ಮಕ್ಕಳು ಚೆನ್ನಾಗಿದ್ದಾರೆ, ಹೆಂಡತಿ ಬಹಳ ಚೆನ್ನಾಗಿದ್ದಾರೆ. ನಮ್ಗೆ ಏನು ತೊಂದರೆ ಕೊಡಲ್ಲ, ಸಂತೋಷವಾಗಿದ್ದೀನಿ. ನೀವು ಫ್ಯಾಮಿಲಿ ಪರ್ಸನ್, ಟೋಟಲ್ ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ ನಮ್ದು. ಒಂದ್ ಮಾತು ಬರುತ್ತೆ ಹೋಗತ್ತೆ, ಅದು ನಾವು ಟೆನ್ಷನ್ ತಗೊಳ್ಳಲ್ಲ. ಹೌದು, ಒಳ್ಳೇದು. ಟೆನ್ಷನ್ ಫ್ರೀ ಆಗಿರ್ಬೇಕು. ಟೆನ್ಷನ್ ಫ್ರೀ ಆಗಿ ಅವಾಗ ಕೆಲಸನೂ ಚೆನ್ನಾಗಿ ಮಾಡ್ಬೋದು. ಹೌದು ಸರ್, ನೀವಾಗ ತುಂಬಾ ಜನ ಬರ್ತಾರೆ ಬ್ಯಾಗ್ಸ್ ತಗೊಳ್ಳೋದಕ್ಕೆ. ಹೌದು. ನೀವು 2 ವರ್ಷದಿಂದ ಮಾಡ್ತಾ ಇದ್ದೀರಾ. ನಿಮಗೆ ಯಾರಾದ್ರೂ ಕಸ್ಟಮರ್ ಯಾವಾಗ್ಲೂ ಒಂದ್ಸಲ ಬಂದು ತುಂಬಾ ಖುಷಿ ಪಟ್ಟಿದ್ದು, ಇಲ್ಲಾಂದ್ರೆ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದ್ದಿಲ್ಲ, ನಿಮಗೆ ಅದು ಅವರಿಂದ ತೊಂದರೆ ಆಗಿದ್ದು, ಕಿರಿಕಿರಿ ಆಗಿದ್ದು ಯಾವ್ದಾದ್ರು ಒಂದು ಉದಾಹರಣೆ ಇದೆಯಾ? ಯಾವ್ದಾದ್ರು ನಿಮಗೆ ನೆನಪಾಗುವಂತ? ಯಾವ್ದು ಉದಾಹರಣೆ ಇಲ್ಲ. ಬರ್ತಾರೆ, ಗಿರಾಕಿ ಬರ್ತಾರೆ, ಕಮ್ಮಿ ಕೇಳೋರು ಬರ್ತಾರೆ. ಎಲ್ರಿಗೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದೇ ನಮ್ಗೆ ಇದು. ಕಮ್ಮಿ ಕೇಳಿದ್ರೂ ನಮ್ಗೆ ತೊಂದರೆ ಇಲ್ಲ. ಸರಿಯಾದ ಬೆಲೆ ಕೊಟ್ರೆ ನೀವು ವ್ಯಾಪಾರ ಮಾಡ್ತೀವಿ ಅಷ್ಟೇ. ಸ್ವಲ್ಪ ದಿನದ ಹಿಂದೆ 3-4 ದಿನ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇತ್ತು. ಹೌದು. ಆ ಟೈಮಲ್ಲಿ ನೀವು ಹೇಗೆ ವ್ಯಾಪಾರ ಮುಂದುವರಿಸ್ತೀರಾ? ಒಂದೇ ದಿನ ಜಾಸ್ತಿ ಮಳೆ ಇತ್ತು, ಅವತ್ತು ಬರ್ಲಿಲ್ಲ, ಮುಚ್ಕೊಂಡಿತ್ತಲ್ಲ. ಅವತ್ತು ಸ್ವಲ್ಪ ಬಂದು ಕೂತ್ಕೊಂಡು ವ್ಯಾಪಾರ ಆಯ್ತು, ಮಾಡ್ಕೊಂಡು ಹೋಗ್ದೆ. ಒಂದೇ ದಿನ 3-4 ದಿವಸ ಒಂದೇ ದಿನ ರಜಾ ತಗೊಂಡಿದ್ದು. ಮಳೆ ಇದ್ರೇನು ಬಂದು ಕೂತಿದ್ದೆ. ಹೇಗೆ ಇದೆಲ್ಲ ಕವರ್ ಮಾಡ್ಬಿಡ್ತೀರಾ? ಎಲ್ಲ ಕಟ್ಬಿಡ್ತೀನಿ, ಕಟ್ಬಿಟ್ಟು ಅದಕ್ಕೆ ಮೇಲೆ ತಾಳ್ಪಾಲ್ ಹಾಕ್ಬಿಡ್ತೀನಿ. ಆ ದಿನ ವ್ಯಾಪಾರ ಆಯ್ತಾ? ಮಳೆ ಬಂದಿದ್ದೀನ? ಆಯ್ತಾ? ಓಕೆ. ಸೊ ನೀವು ಎಲ್ಲ ಅಲ್ಲಿ ಇಟ್ಟು, ನೀವು ಛತ್ರಿ ಇಟ್ಕೊಂಡು ಕುತ್ಕೊಳ್ತೀರಾ? ಮಾಡ್ಬೇಕು, ಕೆಲಸ ಮಾಡ್ಲೇಬೇಕು. ಮಳೆ ಇರ್ಲಿ ಬಿಸಿಲಿರ್ಲಿ ಕೆಲಸ ಮಾಡ್ಬೇಕು. ಅದ್ ವ್ಯಾಪಾರ ಆಗ್ಲಿ ಆಗ್ದೇ ಹೋದ್ರಿ, ಅದು ನಮ್ಗೆ ತೊಂದರೆ ಇಲ್ಲ. ನಾವು ದೇವ್ರ ಮೇಲೆ ನಂಬಿಕೆ ಬಿದ್ದು ಬರ್ತೀವಿ. ದೇವ್ರು ಎಷ್ಟು ಕೊಡ್ತಾನೆ ಸಂತೋಷ ಬಿದ್ದು ತಗೊಂಡು ಹೋಗ್ತೀವಿ. ಸರಿ, ಒಳ್ಳೇದು. ಈಗ ನೀವು ನಿಮ್ಮ ಕೆಲಸದಲ್ಲಿ ಬಿಸಿ ಇರ್ತೀರಾ. ಕೆಲವೊಮ್ಮೆ ನಿಮಗೂ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ, ಲಿಜರ್ ಟೈಮ್ ಅಂದ್ರೆ ಫ್ರೀ ಬಿಡೋ ಟೈಮ್ ಸಿಗುತ್ತೆ. ಆಗ ನೀವು ಏನು ಇಂಟ್ರೆಸ್ಟ್ ನಿಮ್ದು? ಏನ್ ಮಾಡ್ತೀರಾ? ಏನಾದ್ರೂ ಹವ್ಯಾಸಗಳು? ನ್ಯೂಸ್ ನೋಡ್ತೀನಿ. ಸೀರಿಯಲ್ಸ್, ಫಿಲ್ಮ್ಸ್? ಸೀರಿಯಲ್ಸ್ ಯಾವ್ದು ನೋಡಲ್ಲ ಅಷ್ಟು. ನ್ಯೂಸ್ ನೋಡ್ತೀನಿ, ಫಿಲ್ಮ್ಸ್ ಯಾವ್ದು ನೋಡ್ತೀನಿ. ಕ್ರೈಮ್ ಪೆಟ್ರೋಲ್ ಬಂದ್ರೆ ಅದ್ ನೋಡ್ತೀನಿ. ಕ್ರೈಮ್ ಪೆಟ್ರೋಲ್ ಕಂಟಿನ್ಯೂಸ್ ಒಂದು ಸೀರೀಸ್, ಅದು ಚೆನ್ನಾಗಿರುತ್ತೆ. ಅದು ಸಸ್ಪೆನ್ಸ್. ಸ್ವಲ್ಪ ತಿಳುವಳಿಕೆ ಗೊತ್ತಾಗುತ್ತೆ, ಪೊಲೀಸರು ಹೆಂಗ್ ಹಿಡಿತಾರೆ ಏನು ಅಂತ. ಹೌದು. ಫಿಲ್ಮ್ಸ್ ನೋಡ್ತೀರಾ? ಫಿಲ್ಮ್ಸ್ ನೋಡ್ತೀನಿ, ಹಳೆ ಫಿಲ್ಮ್ಸ್. ಯಾವ ಭಾಷೆ? ಕನ್ನಡ,
ಇಂಗ್ಲಿಷ್, ಹಿಂದಿ? ಕನ್ನಡ ನೋಡ್ತೀನಿ, ಹಿಂದಿ ನೋಡ್ತೀನಿ, ಹಾ, ಅಷ್ಟೇ. ಅಷ್ಟೇ. ಬೇರೆ ಯಾವ್ದು? ಕನ್ನಡದಲ್ಲಿ ನಿಮ್ಮ ಫೇವ್ರೆಟ್ ಆಕ್ಟರ್, ಫೇವ್ರೆಟ್ ಹೀರೋ ಯಾರು? ವಿಜಯ್, ದುನಿಯಾ ವಿಜಯ್. ದುನಿಯಾ ವಿಜಯ್ ಫೇವ್ರೆಟ್ ಹೀರೋ. ಓಕೆ. ಗಣೇಶ್ ಕೂಡ ರಾಜ್ಕುಮಾರ್, ರಾಜ್ಕುಮಾರ್, ಶಿವರಾಜ್ ಕುಮಾರ್, ಹಾ, ಈ ಎಲ್ಲರೂ ನಾವು ನೋಡ್ತೀವಿ. ಎಲ್ಲಾರು. ಫೇವ್ರೆಟ್ ಆಕ್ಟ್ರೆಸ್, ಹೀರೋಯಿನ್ ಯಾರು? ಹೀರೋಯಿನ್ ಯಾರು ಇಲ್ಲ ಇಷ್ಟ. ನಿಮಗೆ ಯಾರು ಇಷ್ಟ ಇಲ್ಲ? ಇಲ್ಲ, ಹಳೆ ಹೀರೋಯಿನ್ ಹೇಮಾ ಮಾಲಿನಿ ಅವರು, ಅವ್ರ ಇಷ್ಟ. ಮಧುಬಾಲ, ಮೀನಾ ಕುಮಾರಿ. ಯಾಕಂದ್ರೆ ನಾವು ಹಳೆ ಕಾಲದವರಲ್ಲ, 80s ಅವರು ನಾವು. ಅವರು ಒಳ್ಳೊಳ್ಳೆ ಆಕ್ಟರ್ಸ್, ಅವ್ರಿಗೆ ನೋಡ್ತಾರೆ. ಒಳ್ಳೊಳ್ಳೆ ಫಿಲ್ಮ್ಸ್ ಬಂದಿದೆ. ಇವಾಗ ಬೇಜಾರಾದ್ರೆ ರಾಜೇಂದ್ರ ಕುಮಾರ್ದು, ರಾಜೇಶ್ ಖನ್ನಾದು, ಇಂತ ಹಳೆ ಆಕ್ಟರ್ದು ಫಿಲಿಂ ನೋಡ್ತೀನಿ. ಹೊಸ ಫಿಲಿಂ ಇಂಟ್ರೆಸ್ಟ್ ಇಲ್ಲ. ಹೌದಾ? ಹೊಸ ಹಾಡುಗಳು ಇಂಟ್ರೆಸ್ಟ್ ಇಲ್ಲ, ಹಳೆ ಹಾಡುಗಳು ಮಾತ್ರ ನೋಡ್ತೀನಿ ನಾನು. ತುಂಬಾ ಖುಷಿ ಆಯ್ತು. ನೀವು ನಮ್ಮ ಎಪಿಸೋಡ್ಗೆ, ನಮ್ಮ ಸಂಚಿಕೆಗೆ ಮಾತಾಡಿದ್ರಿ. ನಿಮ್ಮ ಬ್ಯಾಗ್ ವ್ಯಾಪಾರ ಚೆನ್ನಾಗಾಗ್ಲಿ, ತುಂಬಾ ಬಿಸ್ನೆಸ್ ಆಗ್ಲಿ, ಸಾಕಷ್ಟು ಹೆಚ್ಚು ಇನ್ಕಮ್ ಆಗ್ಲಿ. ನಿಮ್ಗೂ ನಿಮ್ಮ ಕುಟುಂಬದವರಿಗೂ ಒಳ್ಳೇದಾಗ್ಲಿ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್. ಧನ್ಯವಾದ.